ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಹಾಸ್ಟ್ಲ್ ಬಿಟ್ಟು ಮರಿಯಪ್ಪನ ಪಳ್ಳ್ಯಾಗ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಏನು ಕೆಲಸ ಅಂತ ಇನ್ನೂ ಗೊತ್ತಿಲ್ಲ, ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ತನಕ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಹಾಸ್ಟೆಲ್ ರೋಡ್ ಇದು. ಇಲ್ಲಿ ಒಂಥರ ವಾಕಿಂಗ್ ಬರ್ತಾಯಿದ್ರೆ ನಮ್ಮನ್ನು ನಾವೇ ಬರ್ತಾಯಿದ್ದೀವಿ. ಇವು ನೋಡಿ, ಇಂಥ ವಾತಾವರಣ ನಿಮ್ಗೆ ಸಿಗಬೇಕು ಅಂದರೆ ಈ ಹಾಸ್ಟ್ಲಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಗಲ್ಲ. ಇನ್ನೆಲ್ಲೋದ್ರೂ ಬರೀ ವೆಹಿಕಲ್ಸ್ ಅಂತೆ, ಬಸ್ ಅಂತೆ, ಗಾಡಿಗಳಂತೆ, ಅದು ಇದು ಆಡು ಮೂಳು ಇರ್ತವೆ. ಪಕ್ಕದಲ್ಲೇ ಕೆಲಸ ಫ್ರೆಂಡ್ಸ್. ಇದು ನೋಡಿ, ನಿಮ್ಗೆ ಇನ್ನೊಂದು ಅದ್ಭುತ ಏನು ಅಂದರೆ ನಾವು ಹೋಗೋ ರೋಡಲ್ಲೇ ಕೆಲಸ ಹಾಸ್ಟೆಲ್, ಲೇಡೀಸ್ ಹಾಸ್ಟೆಲ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ನೋಡಿ, ನಾವು ಇವಾಗ ತಾನೇ ಹೈವೇಗೆ ಬಂದ್ವಿ. ಇದು ಜ್ಞಾನಭಾರತಿಯಲ್ಲಿರುವಂಥ ಹೈವೇ. ಸುಂಕದಕಟ್ಟೆ ಮತ್ತು ಮರಿಯಪ್ಪನ ಪಾಳ್ಯ ಎಲ್ಲ ಈ ರೋಡಲ್ಲಿ ಹೋಗುತ್ತೆ. ನೋಡಿ ಎಷ್ಟು ಗಾಡಿಗಳು ಓಡಾಡ್ತವೆ. 12 ಗಂಟೆ ತನಕ ಓಡಾಡ್ತಾ ಇರ್ತವೆ ಈ ರೋಡಲ್ಲಿ. ಓ ನಿಧಾನಪ್ಪ, ನಿಧಾನ. ನೋಡಿ ಹಿಂಗೋದ್ರೆ PG2 ಈ ರೋಡಲ್ಲಿ ಹೋದರೆ ಮರಿಯಪ್ಪನ ಪಾಳ್ಯ. ಒಂದು ಬಸ್ ಬರುತ್ತೆ ಕೆಲಸ ಅಂದ್ಕೊಂಡು. ನೋಡಿ ಎಷ್ಟು ರಶ್ ಇದೆ ನೋಡಿ ಬಸ್ಸು. ಪಾಪ ಅಲ್ಲಿ ನೋಡಿ, ಪಾಪ ಆ ಕೆಲ್ಸಗಳ್ಗೆ ಹೋಗ್ತಾರೆ. ಆ ಟ್ರಾಫಿಕ್ಕು ಯಪ್ಪ ತಿಳ್ಕೊಂಡ್ರೆ ಬೆಂಗಳೂರು ನಮ್ಮ ಹಳ್ಳಿ ಕಡೆನೇ ಬೆಸ್ಟು. ಒಳ್ಳೆ ವಾತಾವರಣ ಇರುತ್ತೆ. ಬಟ್ ಬೆಂಗಳೂರಲ್ಲಿ ಆದರೆ ಬೆಳಗ್ಗೆ ಇದ್ದರೆ ಗಾಡಿ, ಸಂಜೆ ಆದರೆ ಗಾಡಿ. ನೋಡಿ ಈ ಬಸ್ಗಳು ಕೂಡ ನೋಡಿ ಎಷ್ಟು ಜನ ಇರ್ತಾರೆ. ನೋಡಿ ಫುಲ್ ರಶ್ಶು. ನೋಡಿ ಫ್ರೆಂಡ್ಸ್, ಇದೇ ಉಳ್ಳಾಲ್ ಸಿಗ್ನಲ್. ನೋಡಿ ಎಷ್ಟು ರಶ್ ಇದೆ ನೋಡಿ. ಸಿಗ್ನಲ್ ಬಿದ್ದರೆ ಹೆಂಗೆ ಹೋಗ್ತಾ ಇರ್ತಾವೆ ವೆಹಿಕಲ್ಸು. ಇವ್ರು ನೋಡಿ ಬಸ್ ಏನೋ ಮಿಸ್ ಆಗೋಂಗೈತೆ, ಹೆಂಗೆ ಓಡ್ತಾವ್ರೆ ಪಾಪ. ಇದು ಉಳ್ಳಾಲು ಸಿಗ್ನಲ್ಲು. ಇದು ಬಿಟ್ಟರೆ ಮುಂದೆ ನೋಡಿ ಹಿಂಗೆ ಹೋದರೆ ಚೆನ್ನಾಗಿರುತ್ತೆ. ಈಗ PG ಹುಡ್ಕೋದಕ್ಕೆ ನೋಡಿ ಹೆಂಗೆ ಹೋಗ್ತಾ ಇದ್ದೀವಿ ರೋಡಲ್ಲಿ. ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಬೀದಿನೂ ಹುಡ್ಕೊಂಡು ಹೋಗ್ತಾ ಇರೋದಷ್ಟೇ. ಅದು PG ಎಲ್ಲೈತೆ ಅಂತಲೂ ಗೊತ್ತಿಲ್ಲ. ನಮ್ಮ ಹುಡುಗ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಅವನೇ ಹುಡ್ಕೊಂಡು ಹೋಗೋದಷ್ಟೇ. ಸಿಗೋವರೆಗೂ ನಟರಾಜ ಸರ್ವಿಸ್. ಇಲ್ಲಿ ಏರಿಯಾದಲ್ಲಿ ಎಲ್ಲೈತೆ ಯಾರಕ್ಕೆ ಕೇಳಿದ್ರು ಹೇಳಲ್ಲ. ಅಂದಿಲ್ಲ, ಫೋನ್ ಒಂದು ಇದ್ದರೆ ಕೈಯಲ್ಲಿ ಸಾಕು, ನಡ್ಕೊಂಡು ಹೋಗ್ತಾ ಇರೋದು. ಮ್ಯಾಪ್ ಹಾಕೋದು, ಗೂಗಲ್ ಆಂಟಿ ಕೇಳೋದು ಎಲ್ಲೈತಮ್ಮ ಅಂತ, ಅದು ಹೇಳ್ತಾ ಇರ್ತೈತೆ, ಹೋಗ್ತಾ ಇರೋದು. ನಾಯಿಗಿರೋ ನಿಯತ್ ಯಾರಿಗೂ ಇಲ್ಲ ಅಂತಾರೆ ನೋಡಿ. ಇವ್ರು ನಾಯಿಗಳನ್ನೇ ಬರೀ ಸಾಕ್ತಾರೆ. ಮನೆಯೆಲ್ಲ ನಾಯಿಗಳೇ ಇರ್ತವೆ. ಇವರು ಪಾಪ ಚೆನ್ನಾಗಿ ಸಾಕ್ತಾರೆ. ಮನುಷ್ಯರಂತೂ ಇರೋಲ್ಲ ಅವ್ರ ಮನೆಯಲ್ಲಿ, ಬರೀ ನಾಯಿಗಳೇ ಇರೋದು ಅವ್ರ ಮನೆಯಲ್ಲಿ, ಇರೋರ್ ಮನೆಯಲ್ಲಿ. ಅಂದ್ರೆ ಈ ನಾಯಿಗಿರೋದು ನಿಯತ್ತು ಬೇರೆ ಮನುಷ್ಯರಿರೋದು ಅಂತಾರಲ್ಲ, ಆ ಪಾಯಿಂಟ್ ಇಟ್ಕೊಂಡು ಅವ್ರ ನಾಯಿಗಳು ಸಾಕ್ತವ್ರು ಏನೋ ಗೊತ್ತಿಲ್ಲ. ಬಟ್ ಅವ್ರ ಮನೇಲಿ ನಾಯಿಗಳು ಬಿಟ್ರೆ ಬೇರೆ ಯಾರು ಕಾಣಿಸಲ್ಲ. ಆ ನಾಯಿಗಳಿಗೆ ಅಂತಾನೆ ಮನೆ ಮಾಡ್ದಂಗ ಅವ್ರೆ ಅವರು ಹಂಗ್ ಸಾಕಿದಾರ ನಾಯಿಗಳು. ನೈಟ್ ಅಲ್ಲಿ ಒಂದು 1 ಗಂಟೆ ಹಂಗ್ ಬಂದ್ರೆ ಈ ರೋಡಲ್ಲಿ ಆ ಮನೇಲಿ ಮನುಷ್ಯರು ವಾಯ್ಸ್ ಕೇಳ್ಸಲ್ಲ, ಬರೀ ನಾಯಿಗಳ ವಾಯ್ಸೇ ಕೇಳ್ಸೋದು. ಸೊ ನೈಸ್ ವ್ಯಕ್ತಿ. ಆ ನಾಯಿಗಳು ನೋಡಿದ್ರೆ ತಿಳ್ಕೊಬಹುದು ಆ ವ್ಯಕ್ತಿ ಗುಣ ಎಂತದು ಅಂತ. ಸೊ ನೈಸ್. ಯಾವತ್ತಾದ್ರೂ ಒಂದ್ ದಿವಸ ಮೀಟ್ ಆಗೋಣ ಅವ್ರನ್ನೂ, ಈ ಒಂದ್ ಲಾಗಲ್ಲಿ ತೋರ್ಸೋಣ ಅವ್ರನ್ನ. ಅಂತೂ ಇಂತೂ ಮಾತಾಡ್ಕೊಂಡು ನಾವೆಲ್ಲ ಸುತ್ತಾಡ್ಕೊಂಡು ನಮ್ಮ ಹಾಸ್ಟೆಲ್ ಕಡೆ ಬಂದ್ಬಿಟ್ವಿ. ಮುಂದೆ ಏನಾಗುತ್ತೋ ನೋಡೋಣ. ಮುಂದೆ ಲಾಗಲ್ಲಿ ಇನ್ನೊಂದ್ಸತಿ ಸಿಗೋಣ. ಇವಾಗ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಅಷ್ಟೇ. ಇದೇ ನಮ್ಮ ನಾವಿರುವಂತ